ಸೊ ಈ ವೀಕೆಂಡ್ ಅಲ್ಲಿ ಎಲ್ಲಿ ಹೋಗೋಣ ಅಂತ ಎರಡು ಪ್ಲಾನ್ ಹಾಕಿದೆ. ಪ್ಲಾನ್ ನಂದು ಚಾಯ್ಸ್ ನಮ್ ಡುಮ್ಮಿದು. ಇವಳಿರೋದು ಈ ಒಂದು ಪಿಜಿ ಅಲ್ಲಿ. ಸೊ ಹುಡುಗಿರು ಎಲ್ಲಿದ್ರು ಹುಡುಗರು ಅವ್ರನ್ನ ಹುಡ್ಕೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ನಮ್ಮ ಹುಡುಗರ ಜೊತೆ ಕಳಂಕ ಬಂದ್ಬಿಡುತ್ತೆ. ಗಾಯ್ಸ್, ಇದು ನನ್ನ ಯೂಟ್ಯೂಬ್ ಜರ್ನಿ 2ನೇ ವಿಡಿಯೋ. ಆದ್ರೂ ನಿಮಗೆ ಪ್ರತಿ ಸೆಕೆಂಡ್ ಬೋರ್ ಆಗದೆ ಇರೋ ತರ ಕಂಟೆಂಟ್ ಕೊಡ್ತೀನಿ. ಸೊ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲ ಯಾರಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸೈಡ್ ಅಲ್ಲಿ ಕಾಣೋ ಬೆಲ್ ನ ಒತ್ತಿ. 20 ಕಿಲೋಮೀಟರ್ ಇಂದ ನಾನ್ ಬಂದ್ ನಿಂತು ಅರ್ಧ ಗಂಟೆ ಆಗಿದೆ. ಇವಾಗ ನಮ್ ಡುಮ್ಮಿ ರೆಡಿ ಆಗಿ ಬರ್ತಾವಳೆ. ಬನ್ನಿ ಅವಳಿಗೊಂದು ಸರ್ಪ್ರೈಸ್ ಕೊಡೋಣ. ಪಿಕ್ ಎನಿ ಒನ್. Okay. So now you are going to Manchanabele Dam. Let's go. ಮತ್ತೆ ಈ ಹುಡುಗರಿಗೆ ಬಂದು ಡಿಪ್ ಸಾಂಬಾರ್ ಇಷ್ಟ ಆಗುತ್ತೆ, ಹುಡುಗಿರಿಗೆ ಬಂದು ಸಪರೇಟ್ ಸಾಂಬಾರ್ ಇಷ್ಟ ಆಗುತ್ತೆ. ಏಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೆ ನಾಷ್ಟ ಮಾಡ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆದ್ರೂ ಈ ಬೆಂಗಳೂರು ಟ್ರಾಫಿಕ್ ಇಂದ ಹೊರ ಬರುವಷ್ಟರಲ್ಲಿ 12 ಆಗಿದೆ. ಎಲ್ಲಾದ್ರೂ ಒಂದು ಐಸ್ ಕ್ರೀಮ್ ಶಾಪ್ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ನೋಡಿದಾಗ ನಮ್ ಕಣ್ಣಿಗೆ ಬಿದ್ದಿದ್ದು ಒಂದು ಕುಲ್ಫಿ ಶಾಪ್. ಅಲ್ಲಿ ಕೂಡೋಕೆನೋ ಪ್ಲೇಸ್ ಚೆನ್ನಾಗಿತ್ತು ಅಂತ ಹೋದ್ವಿ. ಆದ್ರೆ ರೇಟ್ ನಾವು ಅನ್ಕೊಂಡಂಗೆ ಇರ್ಲಿಲ್ಲ. ನಮ್ ಸೈಡ್ ಬರೇ ಕುಲ್ಫಿ ಕೊಟ್ಟು 20 ರೂಪಾಯಿ ತಗೊಂಡ್ರೆ ಅಲ್ಲಿ ಒಂದು ಟಿಶ್ಯೂ ಫ್ರೀ ಕೊಟ್ಟು 150 ರೂಪಾಯಿ ಬಿಲ್ ಮಾಡಿ. ಮತ್ತೆ ಒಂದು ಚೆನ್ನಾಗಿ ಹುಡುಗಿರಿ ಕ್ವಶನ್ ಕೇಳ್ತಿರ್ತಾರೆ, ಯಾಕೆ ಹುಡುಗರು ದುಡ್ಡಿಗೆಲ್ಲ ಅಷ್ಟೊಂದು ಕಂಜೂಸ್ತನ ಮಾಡ್ತೀರಾ? ಯಾಕಂದ್ರೆ ನಿಮ್ಮ ಅಪ್ಪ ಹತ್ರ ನೀವು ಪ್ರೀತಿನ ಮಾತ್ರ ಹಂಚ್ಕೊಂಡಿರ್ತೀರಾ. ನಾವು ನಮ್ಮ ಅಪ್ಪನ ಜೊತೆ ಕಷ್ಟನ ಹಂಚ್ಕೊಂಡಿರ್ತೀವಿ. ಯಾವ್ದೇ ಅಪ್ಪ ಆದ್ರೂ ಅವ್ರ ಕಷ್ಟನ ಅವ್ರ ಮಗಳಿಗೆ ಯಾವತ್ತೂ ತೋರಿಸ್ಕೊಡಲ್ಲ. ನಾವೆಲ್ಲ ಅವ್ರ ನಗುವಿನ ಹಿಂದೆ ಇರೋ ಸತ್ಯನ ನೋಡೋರು. ಈ ದಾರಿಲಿ ಹೋಗುವಾಗ ನಮ್ಮ ಆಂಜನೇಯ ಸ್ವಾಮಿಗಳ ದರ್ಶನ ಆಯ್ತು. ಇಲ್ಲೊಂದು ದೊಡ್ಡ ಆಲದ ಮರ ಅಂತ ಒಂದು ಊರು ಬರುತ್ತೆ. ಅಲ್ಲಿ ನಮ್ಮ ಆಂಜನೇಯ ಸ್ವಾಮಿಗಳು ಆರಾಮಾಗಿ ವಾಸ ಮಾಡಿರ್ತಾರೆ. ಹಾಗೆ ನೋಡ್ತಾ ನೋಡ್ತಾ ನಂಗೆ ಚಿಕ್ಕ ಆಂಜನೇಯ ಅವ್ರನ್ನ ತೋರಿಸಿ ನೋಡಿ, ನೀವು ನಿಜ ಖುಷಿ ಆಗ್ತೀರಾ. ಹಾಯ್. ಸೊ ಈ ಜಾಗದಲ್ಲಿ ನಿಮ್ಗೆ ನೋಡಕ್ಕೆ ತುಂಬಾ ಆಲದ ಮರಗಳು ಸಿಗ್ತವೆ. ಈ ತರ ಜಾಗಗಳನ್ನ ನೋಡಿದಾಗ ನಮ್ಗೆ ಅನ್ಸೋದು ಇವೆಲ್ಲ ನಮ್ ಬೆಂಗಳೂರು ಸುತ್ತಮುತ್ತ ಇರೋದಕ್ಕೇನೆ ಬೆಂಗಳೂರಲ್ಲಿ ಇನ್ನೂ ಆಮ್ಲಜನಕ ಉಳ್ಕೊಂಡಿದೆ ಅಂತ. ಹಸುರುತನ ಎಲ್ಲಿರುತ್ತೋ ಆ ಪ್ಲೇಸ್ ಅಲ್ಲಿ ನೀವು ಹೋದಾಗ ನೋಡೋ ಕಣ್ಣಿಗೂ ಮತ್ತು ಕಣ್ ಕಾಣದೇ ಇರೋ ಮನಸ್ಸಿಗೂ ಏನೋ ಒಂಥರ ಖುಷಿ ಆಗುತ್ತೆ. ನಾನು ಇನ್ನೂ ಬದುಕಿದ್ದೀನಿ ಅಂತ ಅವುಗಳಿಗೊಂದು ಅರಿವು ಆಗುತ್ತೆ. ಗುರು, ಈ ಬದುಕು ಅನ್ನೋದು ನಮ್ ತಲೆಯಲ್ಲಿ ಏನಿದೆ ಅದನ್ನ ಸಾಧಿಸೋಕ್ ಮಾತ್ರ ಅಲ್ಲ. ಕಣ್ಗಳಿಗೆ ಏನ್ ಬೇಕು, ಬಡ್ಕೋತಿರೋ ಹೃದಯಕ್ಕೆ ಏನ್ ಬೇಕು, ಉಸಿರಾಡ್ತಾ ಇರೋ ಉಸಿರಿಗೆ ಏನ್ ಬೇಕು, ನಮ್ ಜೊತೆ ಜೀವಂತವಾಗಿರೋ ಮನಸ್ಸಿಗೆ ಏನ್ ಬೇಕು, ಇದನ್ನೆಲ್ಲ ಕೇಳ್ಕೊಂಡು ಅವುಗಳಿಗೆ ಕೊಟ್ಟಾಗ ಆಗೋ ಖುಷಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಗುರು, ನೀ ಜೀವನದಲ್ಲಿ 100 ವರ್ಷ ಬದುಕ್ತೀವೋ ಅಥವಾ 10 ವರ್ಷ ಬದುಕ್ತೀವೋ ನಿಂಗೆ ಗೊತ್ತಿಲ್ಲ. ಬದುಕಿರೋ ಪರೀಕ್ಷೆನೂ ನೀನ್ ನಿಂಗೋಸ್ಕರ ಬದುಕು. ಯಾವನ್ನ ದುಡ್ಡು ಮಾಡ್ತಾನೆ ಅವ್ನು ದುಡ್ಡು ಮಾಡಿದ್ಮೇಲೆ ಚೆನ್ನಾಗಿರ್ತಾನೆ ಅಂತ. ನಿಜವಾಗ್ಲೂ ದುಡ್ಡು ಮಾಡೋ ಆಸೆ ಇದ್ರೆ ಮಾಡು, ಆದ್ರೆ ಇನ್ನೊಬ್ಬರ ಕಣ್ಣಲ್ಲಿ ನೀರ್ ತರಿಸಿ ಅಲ್ಲ, ಅವ್ರ ಮುಖದಲ್ಲಿ ನಗು ತರಿಸಿ. ಈ ಪ್ಲೇಸ್ ಬಂದ್ಬಿಟ್ಟು ಬೆಂಗಳೂರಿಂದ ಬರೀ 40 ಕಿಲೋಮೀಟರ್ ಇರುತ್ತೆ. ಬೇಸಿಗೆ ಕಾಲದಲ್ಲೂ ಇಷ್ಟು ಚೆನ್ನಾಗಿರೋ ಈ ಪ್ಲೇಸ್ ಇನ್ ಮಳೆಗಾಲದಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಇದೆಲ್ಲ ಬಂದ್ಬಿಟ್ಟು ಬ್ಯಾಕ್ ವಾಟರ್ ಇಂದ ಬರೋ. ನೀವೇನಾದ್ರು ಕೆಂಗೇರಿ ನಿಯರ್ ಇದ್ರೆ ಇದು ಮೇ ಬಿ ನಿಮ್ಗೆ 20 ಕಿಲೋಮೀಟರ್ ಅಷ್ಟೇ ಆಗ್ಬಹುದು. ಎವ್ರಿ ಸಂಡೇ ಒಂದು ಚೆನ್ನಾಗಿರೋ ಪ್ಲೇಸ್ ಹೋಗ್ಬೇಕು ಅಂತ ನಿಮ್ ಫ್ರೆಂಡ್ ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಈ ಪ್ಲೇಸ್ ಗೆ ಹೋಗಿ ಬಂದವರು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಉತ್ತರ ಕರ್ನಾಟಕದವರಾಗಿದ್ರೆ ಈ ತರ ಹೊಳೆ ಕೆರೆಗಳು ನಮ್ಮ ಊರಲ್ಲಿ 100 ಸಿಗುತ್ತೆ ಅಂತ ಅಂತಾರೆ. ಇದ್ದೂರಲ್ಲಿ ತಿನ್ನೋ ಮುಷ್ಟಾನ್ನ ಭೋಜನಕ್ಕೂ ಜೈಲಲ್ಲಿ ತಿನ್ನೋ ತಟ್ಟೆ ಅನ್ನಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಇನ್ ಕೇಸ್ ಜೈಲಲ್ಲಿ ಯಾವಾಗಾದ್ರೂ ನಿಮ್ಗೆ 2 ಇಡ್ಲಿ ಕೊಟ್ಬಿಟ್ರೆ ಅವಾಗ ಒಂಥರ ನಿಮ್ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಏನೋ ಒಂದ್ ಚಿಕ್ಕರೋರ್ ತರ ಖುಷಿ ಆಗ್ತಾ ಇರುತ್ತೆ. ಇದೇ ತರ ಇದೆ ನಮ್ ಬೆಂಗಳೂರಲ್ಲಿ ಎಲ್ಲರದ್ದು ಪರಿಸ್ಥಿತಿ. ಊರ್ ಬಿಟ್ಟು ಕೆಲಸ ಮಾಡಕ್ಕೆ ಅಂತ ಇನ್ನೊಂದ್ ಊರಿಗೆ ಬಂದಿರ್ತೀವಿ. ಈ ಊರಲ್ಲಿ ತಿನ್ನೋಕ್ ಊಟ ಬಿಡಿ, ಕುಡಿಯೋಕ್ ನೀರು ಫ್ರೀಯಾಗಿ ಸಿಗಲ್ಲ. ಅದಕ್ಕೆ ಮನೆಯಿಂದಾನೆ ಊಟ ಪಾರ್ಸಲ್ ತಗೊಂಡ್ಬಿಟ್ಟಿದ್ವಿ. ಆದ್ರೂ ಈ ತರ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮನೆ ಊಟ ತಿನ್ನೋ ಮಜಾ ಇದೆ. ಫೀಲ್ ಜೊತೆಗೆ ಟೇಸ್ಟ್ ಕೂಡ ಚೇಂಜ್ ಆಗ್ಬಿಟ್ರೆ. ನಮ್ಮ ಅಣ್ಣತಮ್ಮರೆಲ್ಲ ಚೆನ್ನಾಗಿ ಸಾಂಗ್ ಹಾಕೊಂಡ್ ಎಣ್ಣೆ ಹೊಡಿತಾವ್ರೆ. ಬಾಯ್ಸ್ ಗ್ಯಾಂಗ್ ಜೊತೆ ಬರಕಂತೂ ಈ ಪ್ಲೇಸ್ ಹೇಳಿ ಮಾಡಿಸ್ದಂಗಿದೆ. ಇಲ್ಲಿ ಯಾವುದೇ ಪೊಲೀಸ್ ಕಾಟ ಅಂತೂ ನಿಮ್ಗೆ ಇರೋದೇ ಇಲ್ಲ. ಸೊ ನಿಮ್ ಪಾಡಿಗೆ ನೀವು ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಎಣ್ಣೆ ಹೊಡಿಬಹುದು. ಅಂಡ್ ಊರಲ್ಲಿರೋ ಬಾವಿ ಸ್ನಾನ ಯಾರು ಮಿಸ್ ಮಾಡ್ಕೋತಿದ್ರೆ ಇಲ್ಲಿ ಬಂದು ನಿಮ್ಗೆ ಯಾವ ಆಂಗಲ್ ಬೇಕು ಆ ಆಂಗಲ್ ಅಲ್ಲಿ ಜಿಗಿಬಹುದು. ಮತ್ತೆ ಈ ತರ ಪ್ಲೇಸ್ ಅಲ್ಲಿ ಯಾರು ಇಲ್ಲದೆ ಇದ್ದಾಗ ಆಳ ಗೊತ್ತಿಲ್ಲದೆ ಜಿಗಕ್ ಹೋಗ್ಬೇಕು. ಅಂಡ್ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರ ಬಂದಾದ್ಮೇಲೆ ಹೊರಗಡೆ ನಿಮಗೆ ಫ್ರೆಶ್ ಮೀನ್ ಕರಿ ಶಾಪ್ ಗಳು ಸಿಗುತ್ತೆ. ಮೀನ್ ಟೇಸ್ಟ್ ಮಾತ್ರ ಸಖತ್ತಾಗಿ. ಇದ್ರ ಜೊತೆ ಎಣ್ಣೆ ಒಂದ್ ಇಟ್ಟಿದ್ರೆ ಜೀವನ ಪಾವನ ಆಗೋಗಿರೋದು. ಆದ್ರೆ ಏನ್ ಮಾಡೋದು, ನಾವು ಹುಡುಗರ ಜೊತೆ ಬಂದಾಗೆಲ್ಲ ಕುಡಿಯೋದು. ಅದು ಯಾಕೆ ಅಂತ ನಮ್ಮ ಹುಡುಗರು ಗೊತ್ತಿರುತ್ತೆ. ಈ ಫಿಶ್ ಜೊತೆಗೆ ನಿಮ್ಗೆ ಸೈಡ್ ಅಲ್ಲಿ ಒಂದು ಚಟ್ನಿ ಕೊಡ್ತಾರೆ. ಆ ಎರಡು ಕಾಂಬಿನೇಷನ್ ಅಲ್ಲಿ ತಿನ್ನೋಕ್ ಮಾತ್ರ ಮಸ್ತ್ ಆಗಿ. ಈ ತರ ಟೇಸ್ಟ್ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲಿ ಹುಡುಗರು ಸಿಗಲ್ಲ. ನಾವೆಲ್ಲ ತಿನ್ನೋದೊಂದ್ ಸಿಕ್ಕರೆ ಯಾರು ನೋಡಲ್ಲ, ಯಾವ್ದನ್ನು ನೋಡಲ್ಲ. ಆ ನಾಯಿಗೂ ಯಾಕೋ ಪಾಪ ತಿನ್ಬೇಕು ಅನ್ಸುತ್ತೇನೋ. ಹಾಗೆ ಬರ್ತಾ ದಾರಿಲಿ ನೀವು ಡಿಸೈನ್ ಆಗಿರೋ ಪಾಟ್ ಗಳನ್ನ ನೋಡಬಹುದು. ನಿಮ್ಮ ಆಫೀಸ್ ಅಲ್ಲಿ ಮನೆಗಳಲ್ಲಿ ಇಡಬೇಕು, ಗಿಡಗಳನ್ನ ಬೆಳೆಸಬೇಕು ಅಂತ ನಿಮಗೂ ಅನ್ಸಿದ್ರೆ ಇಲ್ಲಿ ನೀವು ನಿಮ್ಗೆ ಇಷ್ಟ ಆಗಿರೋ ಪಾಟ್ ಗಳನ್ನ ತಗೋಬಹುದು. ಆಕ್ಚುಲಿ ಇಲ್ಲಿರೋ ಡಿಸೈನ್ಸ್ ಎಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ಯೂನಿಕ್ ಆಗಿನೂ ಇತ್ತು, ಮತ್ತೆ ಕಮ್ಮಿ ಪ್ರೈಸ್ ಅಲ್ಲೂ ಇತ್ತು. ಅಂಡ್ ಅದರ ಸೈಜ್ ಗೆ ಫಿಟ್ ಆಗೋ ತರ ಪ್ಲಾಂಟ್ ಗಳನ್ನು ಅವರೇ ಇಟ್ಟಿರ್ತಾರೆ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನೀವು ಆರಾಮ್ ನೋಡ್ಕೊಂಡು ತಗೋಬಹುದು. ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಂತೀವಿ. ಓಕೆನಾ? ಚೆನ್ನಾಗಿದೆ ಅಲ್ವಾ, ಕ್ಯೂಟ್ ಆಗಿ. ಸೊ ಇದರಲ್ಲಿ ನಂಗೆ ಇಷ್ಟ ಆಗಿದ್ದು ಈ ಒಂದು ಪಾಟ್. ಇದು ನನ್ನ ರೂಮಲ್ಲಿ ಇಡಕ್ ಬರುತ್ತೆ ಅಂತ ತಗೊಂಡು. ಈ ಪಾಟ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಲ್ಲ, ಅದು ಸುಮ್ಮನೆ ಹೇಳತ್ತನ ರೇಟ್ ಓನರ್ ಅಲ್ಲ, ಅದು ಗೊತ್ತೇ ಇಲ್ಲ ಆ್ಯಕ್ಚುಲಿ. ಹೌದಾ? ಇದು ಬಂದು ಇವತ್ತಿನ ಲಾಗ್ ಆಗಿತ್ತು. ನಿಮಗೇನಾದ್ರು ಈ ಲಾಗ್ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಯಾವ ತರ ಮಾಡ್ಬೇಕಾಗಿತ್ತು ಅಂತ ನಿಮಗೆ ಅನ್ಸಿದ್ರೆ ಸಜೆಷನ್ ತರನು ಹೇಳ್ಬೋದು. ಮತ್ತೆ ಏನಾದ್ರು ಚಿಕ್ಕದಾಗಿ ಚಾಲೆಂಜ್ ವಿಡಿಯೋ ಮಾಡ್ಬೇಕಂದ್ರೆ ಅದನ್ನು ಕೂಡ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಖುಷಿಯಾಗಿರಿ.